ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, ಎನ್ಆರ್ ಬಡಾವಣೆ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದ ದಿನದಂದು ವರಮಹಾಲಕ್ಷ್ಮಿಯ ಮನೆಗಳಿಗೆ ಪ್ರತಿಷ್ಠಾಪಿಸಲು ಇದೀಗ ಮಾರುಕಟ್ಟೆಗಳಲ್ಲಿ ಬೇಕಾಗಿರುವ ಅಲಂಕಾರಿಕ ಸಾಮಗ್ರಿಗಳು ಸಿಗುತ್ತವೆ. ಅಲಂಕಾರಿಕ ಸಾಮಗ್ರಿಗಳ ಜೊತೆಗೆ ಅಮ್ಮನವರ ಮುಖವಾಡಗಳು ಚಿಂತಾಮಣಿ ನಗರದ ಅರುಣಾ ಶಾಪಿಂಗ್ಸ್ ಅಂಗಡಿಯಲ್ಲಿ ಇದೀಗ ವಿಶೇಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅರುಣಾ ಶಾಪಿಂಗ್ಸ್ನಲ್ಲಿ ಅಮ್ಮನವರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳಲ್ಲಿ ಒಂದಾದ ವಿವಿಧ ಬಣ್ಣಗಳಲ್ಲಿ ಅಮ್ಮನವರ ಆಕರ್ಷಕ ಮುಖವಾಡಗಳು, ಅದರಲ್ಲೂ ತಾಂಜೂರು ಬಣ್ಣದಿಂದ ಅಲಂಕಾರ ಮಾಡಿರುವ ಮುಖವಾಡಗಳು, ಮಹಾಲಕ್ಷ್ಮಿ ಡಾಲ್ಸ್, ಬಾಗಿಲುಗಳ ತೋರಣ, ಫ್ಲವರ್ ಹ್ಯಾಂಗಿಂಗ್, ವಿವಿಧ ಆಕರ್ಷಕ ಹೂವಿನ ಹಾರಗಳು, ಆರ್ಟಿಫಿಷಿಯಲ್ ಫ್ಲವರ್ಗಳು, ಜರ್ಮನ್ ಸಿಲ್ವರ್ ಐಟಮ್, ತಟ್ಟೆ ದೀಪಗಳು, ಕುಂಕುಮ ಬಟ್ಟು, ವಿಧ ವಿಧವಾದ ಬಳೆಗಳು, ಬಾಳೆಕೊಂಬೆಯ ಸ್ಟ್ಯಾಂಡ್ಗಳು, ವೈಟ್ ಮೆಟಲ್ ಮಣಿಗಳು ಹಾಗೂ ಅಮ್ಮನವರಿಗೆ ಬೇಕಾದ ವಿವಿಧ ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಇದರ ಜೊತೆಗೆ ಸದರಿ ಅಂಗಡಿಯಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಕ್ಲಿಪ್ಪುಗಳು, ಪರ್ಸುಗಳು, ಬ್ರಾಬ್ಲಿಂಗ್ ಬ್ಯಾಗ್ಗಳು, ಏರ್ ಆಕ್ಸೆಸರಿಗಳು, ನೈಟೀಸ್, ನೈಟ್ ಶೂಟ್ಗಳು, ಇನ್ನರ್ ಗಾರ್ಮೆಂಟ್ಸ್ ಹಾಗೂ ಇತರೆ ವಸ್ತುಗಳು ಸಹ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಆಯ್ತು, ಸಾಯಂಕಾಲ ಹೋಗಿ ಮಾಡ್ಕೊಡ್ತೀವಿ, ಹೇಳ್ತಾ ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ ಸರ್. ಇವತ್ತು ಸಾಯಂಕಾಲ ಮಾಡ್ಕೊಡ್ತೀವಿ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಉಪಮುಖ್ಯಮಂತ್ರಿ ಸಚಿವರ ಆಗಮನ ಹಿನ್ನೆಲೆ ಅನಧಿಕೃತ ಅಂಗಡಿಗಳು ತೆರವು ಮಾಡಿದ ಚಿಂತಾಮಣಿ ನಗರಸಭೆ. ಚಿಂತಾಮಣಿ ನಗರದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಗೆ ಆಗಸ್ಟ್ 22ರಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ ಸಚಿವರು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಸ್ವಚ್ಛತೆ ಹಾಗೂ ಸೌಂದರ್ಯ ಕಾಪಾಡಲು ಚಿಂತಾಮಣಿ ನಗರಸಭೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳ ನಿರ್ದೇಶನದಂತೆ ನಗರದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ಕಟ್ಟಡಗಳು ಹಾಗೂ ಫುಟ್ಪಾತ್ ಒತ್ತುವರಿಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಆಗಸ್ಟ್ 22ರಂದು ಉದ್ಘಾಟನೆಗೊಳ್ಳಲಿರುವ ಅಂಬೇಡ್ಕರ್ ಭವನದ ಹಿಂಭಾಗದಲ್ಲಿ ಸರ್ಕಾರಿ ಜಾಗದಲ್ಲಿ ಹಲವು ವರ್ಷಗಳಿಂದ ಅನಧಿಕೃತವಾಗಿ ಕಟ್ಟಿಗೆ ಅಂಗಡಿ ನಡೆಸುತ್ತಿದ್ದವರಿಗೆ ಹಲವು ಬಾರಿ ಮೌಖಿಕವಾಗಿ ತೆರವುಗೊಳಿಸುವಂತೆ ನಗರಸಭೆ ಅಧಿಕಾರಿಗಳು ಸೂಚಿಸಿದ್ದರು. ತೆರವು ಮಾಡದ ಹಿನ್ನೆಲೆಯಲ್ಲಿ ಇಂದು ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಮತ್ತು ನಗರಸಭೆ ಆರೋಗ್ಯ ಇಲಾಖೆಯ ಉಸ್ತುವಾರಿ ಸಿಕೆ ಬಾಬು ಮತ್ತು ನಗರಸಭೆಯ ಪೌರ ಕಾರ್ಮಿಕರು ನಗರಸಭೆಯ ಜೆಸಿಬಿ ಮೂಲಕ ಕಟ್ಟಿಗೆ ಅಂಗಡಿ ತೆರವು ಮಾಡಲು ಮುಂದಾದಾಗ ಅಂಗಡಿ ಮಾಲೀಕರು 1 ದಿನ ಕಾಲಾವಕಾಶ ಕೊಟ್ಟು ತೆರವು ಮಾಡಿಕೊಳ್ಳುವುದಾಗಿ ಕೋರಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು 1 ದಿನದ ಕಾಲಾವಕಾಶ ನೀಡಿದ ನಂತರ ಇತರೆ ಅಂಗಡಿಗಳ ತೆರವು ಕಾರ್ಯ ನಡೆಸಿದರು. ಇನ್ನು ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ಗುರುಭವನ ಪಕ್ಕದ ಕಾಂಪೌಂಡ್ ಗೋಡೆಯ ಫುಟ್ಪಾತ್ ಅತಿಕ್ರಮಿಸಿಕೊಂಡಿದ್ದ ಪೆಟ್ಟಿಗೆ ಅಂಗಡಿಗಳನ್ನು ಇಟ್ಟುಕೊಂಡಿದ್ದ ಅವರನ್ನು ಸಹ ತೆರವುಗೊಳಿಸಲಾಯಿತು. ನಂತರ ಸದರಿ ರಸ್ತೆಯಲ್ಲಿ ವಿವಿಧ ರಸ್ತೆಗಳ ಬದಿಯಲ್ಲಿ ಸಂಗ್ರಹವಾಗಿರುವ ಕಸ, ಕಡ್ಡಿ ಹಾಗೂ ತ್ಯಾಜ್ಯವನ್ನು ತೆರವುಗೊಳಿಸಿ ಸ್ವಚ್ಛತಾ ಕಾರ್ಯಕ್ಕೆ ನಗರಸಭೆಯ ಪೌರ ಕಾರ್ಮಿಕರು ಮುಂದಾಗಿದ್ದರು. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯವಸ್ಥೆ. ಕಳೆದ ವರ್ಷದ ಮಾದರಿಯಲ್ಲೇ ಈ ಬಾರಿಯೂ ಹಬ್ಬದ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ತಾತ್ಕಾಲಿಕವಾಗಿ ಪಾಲಿಟೆಕ್ನಿಕ್ ಮೈದಾನದಲ್ಲಿ ವ್ಯಾಪಾರ ನಡೆಸಲು ವ್ಯವಸ್ಥೆ ಮಾಡಲಾಗುತ್ತಿದೆ. ಅಲ್ಲಿ ಕುಡಿಯುವ ನೀರು, ವಿದ್ಯುತ್ ಹಾಗೂ ಬೆಳಕಿನ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಪೌರಾಯುಕ್ತರು ತಿಳಿಸಿದರು. ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಪಾಲಿಟೆಕ್ನಿಕ್ ಮೈದಾನಕ್ಕೆ ಸ್ಥಳಾಂತರಗೊಂಡು ಅಲ್ಲಿಯೇ ವ್ಯಾಪಾರ ನಡೆಸಬೇಕು. ಸಾರ್ವಜನಿಕರು ಸಹ ಅಲ್ಲಿಗೆ ತೆರಳಿ ವ್ಯಾಪಾರಿಗಳಿಂದ ಅಗತ್ಯ ವಸ್ತುಗಳನ್ನು ಖರೀದಿಸುವ ಮೂಲಕ ಅವರಿಗೆ ಸಹಕಾರ ನೀಡಬೇಕು ಎಂದರು. ಹಬ್ಬದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆಗಳು, ಫುಟ್ಪಾತ್ಗಳನ್ನು ಅತಿಕ್ರಮಿಸಿಕೊಂಡು ಸಾರ್ವಜನಿಕರಿಗೆ ಮತ್ತು ವಾಹನ ಸಂಚಾರಕ್ಕೆ ತೊಂದರೆ ಉಂಟು ಮಾಡಬಾರದು. ನಗರ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗದಂತೆ ಎಲ್ಲರೂ ಸಹಕರಿಸಬೇಕೆಂದು ಕೋರಿದರು. ಈ ಬಗ್ಗೆ ಈಗಾಗಲೇ ಸಂಬಂಧಪಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಸಹ ನಡೆಸಲಾಗಿದ್ದು, ಹಬ್ಬದ ದಿನಗಳಲ್ಲಿ ರಸ್ತೆ ತಡೆ ಉಂಟಾಗದಂತೆ ಹಾಗೂ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ ಎಂದ ಅವರು, ಸಾರ್ವಜನಿಕರು ನಗರದ ಸ್ವಚ್ಛತೆ, ಸೌಂದರ್ಯ ಹಾಗೂ ಸುಗಮ ಸಂಚಾರಕ್ಕೆ ಸಾರ್ವಜನಿಕರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಸಹಕರಿಸುವಂತೆ ನಗರಸಭೆ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಮನವಿ ಮಾಡಿದರು.
ಗಾಡಿ ತರಿಸ್ತಾ ಇದ್ದೀವಿ, ಸಾಯಂಕಾಲ ಟೈಮ್ ಕೊಡಿ, ನಾನು ಖಾಲಿ ಮಾಡ್ಕೊಡ್ತೀನಿ. ಆಮೇಲೆ ನಿಮ್ಮ ಇಷ್ಟ ಏನೇನು ಮಾಡ್ಬೋದು. ಸಾಯಂಕಾಲ time ಇದೆ ಸರ್. ಇವತ್ತು ಸಾಯಂಕಾಲ ನಾವು ಖಾಲಿ ಮಾಡ್ಕೊಡ್ತೀವಿ. ಆಯ್ತು, ಖಾಲಿ ಮಾಡ್ಕೊಡ್ತೀವಿ. ಸಾಯಂಕಾಲ ಟೈಮ್ ಕೊಡಿ ಸಾಕು. ಸಾಯಂಕಾಲ ಟೈಮ್ ಕೊಡಿ, ನಾವು ಇರ್ತೀವಿ, ಏನಿರಲ್ಲ ಇಲ್ಲಿ. ಆಗ್ತಾ ಟೈಗರ್
ನಗರದ ವಿವಿಧ ಕಾರ್ಯಕ್ರಮಗಳ ಒಂದು ಉದ್ಘಾಟನೆ ಇರೋದರಿಂದ 22ನೇ ತಾರೀಕು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಇತರೆ ಮಂತ್ರಿಗಳು ನಗರಕ್ಕೆ ಆಗಮಿಸಿದ ಸ್ವಚ್ಛತೆ ಕಾಪಾಡಲು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳು ನನಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಅದರಂತೆ ಅಂಬೇಡ್ಕರ್ ಭವನದ ಹಿಂದೆ ಸುಮಾರು ವರ್ಷಗಳಿಂದ ಏನು ಅನಧಿಕೃತವಾಗಿ ಈಗಾಗಲೇ ಕಟ್ಟಿಗೆ ಅಂಗಡಿ ಇಟ್ಕೊಂಡಿದ್ದು ಅವರು ಸಾಕಷ್ಟು ಬಾರಿ ಮೌಖಿಕವಾಗಿ ಸಹ ಹೇಳಿದ್ದೀವಿ ತೆರವು ಮಾಡಿ, ಯಾಕಂದರೆ ಇದು ಸರ್ಕಾರಿ ಜಾಗ ಅಂತ. ಸೊ ಮಾಡಿರಲಿಲ್ಲ. ಸೊ ಇವತ್ತು ಅವ್ರಿಗೂ ಸಹ ಒಂದು ದಿನದ ಮಟ್ಟಿಗೆ ಟೈಮ್ ಕೊಟ್ಟಿದ್ದೀವಿ, ಸಂಜೆ ಒಳಗಡೆ ತೆರವು ಮಾಡಲಿಕ್ಕೆ. ಅವರು ಸಹ ಒಪ್ಕೊಂಡಿದ್ದಾರೆ, ತೆರವು ಮಾಡ್ತಾಯಿದ್ದಾರೆ. ಪೊಲೀಸ್ ಇಲಾಖೆಯವರು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಎಲ್ಲ ನಗರದಲ್ಲಿರುವಂಥ ಸಾರ್ವಜನಿಕರಿಗೆ ಮೀಸಲಿಟ್ಟಂಥ ಒಂದು ಫುಟ್ಪಾತಲ್ಲಿ ಏನಿದ್ದಾವೆ ಮತ್ತೆ ತೆರವು ಕಾರ್ಯಾಚರಣೆಯನ್ನು ಶುರು ಮಾಡಿದ್ದೇವೆ. ಈಗಾಗಲೇ ಗುರುಬಂದು ಮುಂದೆ ಇರುವಂಥ ಒಂದು ಪೆಟ್ಟಿಗೆ ಅಂಗಡಿಗಳು ಏನು ಇಟ್ಕೊಂಡು ಫುಟ್ಪಾತನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾವೆ, ಅದನ್ನು ಸಹ ತೆಗಿತಾ ಇದ್ದೀವಿ. ಜೊತೆಗೆ ಎಲ್ಲ ಕ್ಲೀನಿಂಗ್ ಹೆಚ್ಚಿನ ಸಹ ಒಂದು ಆದ್ಯತೆ ಕೊಟ್ಟು ಇವತ್ತಿಂದ ಸ್ವಚ್ಛತೆಯೂ ಸಹ ನಗರದ ವಿವಿಧ ರಸ್ತೆಗಳ ಇಕ್ಕಲುಗಳಲ್ಲಿರುವಂಥ ಒಂದು ಕಲ್ಲು ತೆಗೆಯೋದಾಗೋದು ಎಲ್ಲ ಮಾಡ್ತಾ ಇದ್ದೀವಿ. ವರ್ಷದಂತೆ ಈ ಬಾರಿಯೂ ಸಹ ಪೊಲೀಸ್ ಇಲಾಖೆ ನಾವು ನಿರ್ಧಾರ ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಸ್ಥರು ಏನು ಈಗಾಗಲೇ ಹಬ್ಬದ ದಿವಸ ನಾವು ಇಲ್ಲಿ ಗ್ರೌಂಡ್ಗೆ ಹಾಕ್ತೀವಿ, ಇಲ್ಲಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಇರೋದರಿಂದ ಇವರನ್ನು ತಾತ್ಕಾಲಿಕವಾಗಿ ಪಾಲಿಟೆಕ್ನಿಕ್ ಗ್ರೌಂಡ್ಗೆ ಅವರನ್ನು ಹೋಗಲಿಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಅಲ್ಲಿ ಅವರಿಗೆ ಸುಸಜ್ಜಿತವಾದಂಥ ನೀರಿನ ವ್ಯವಸ್ಥೆ ಇರ್ಬೋದು, ಬೆಳಕಿನ ವ್ಯವಸ್ಥೆ ಎಲ್ಲ ಸಹ ನಾವು ಮಾಡಿಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಅಷ್ಟೇ ಎಲ್ಲ ಅಲ್ಲಿ ಪಾಲಿಟೆಕ್ನಿಕ್ ಗ್ರೌಂಡಲ್ಲಿ ಒಂದೇ ಅಂಗಳದಲ್ಲಿ ಎಲ್ಲ ಅಂಗಡಿಗಳಿರೋದ್ರಿಂದ ನೀವು ಅಲ್ಲೂ ಸಹ ಹೋಗಿ ವ್ಯಾಪಾರ ವಹಿವಾಟು ಮಾಡಿ, ಅವ್ರಿಗೂ ಸಹ ಸಹಕಾರ ಮಾಡಿ ಸರಕು ಸರಂಜಾಮುಗಳನ್ನು ನೀವು ಅಲ್ಲಿ ಪಡೆದುಕೋಬೋದು. ಬೀದಿ ಬದಿಯಲ್ಲಿರುವಂಥ ಎಲ್ಲ ರಸ್ತೆಗೆ ಸರಿ ನಾವು ಹಾಕಲಿಕ್ಕೆ ನಗರದಲ್ಲಿ ಬಿಡೋದಿಲ್ಲ, ಸೌಂದರ್ಯವನ್ನು ಕೆಡಿಸಲಿಕ್ಕೆ. ಎಲ್ಲ ಸಹ ನೀವು ನೇರವಾಗಿ ಪಾಲಿಟೆಕ್ನಿಕ್ ಗ್ರೌಂಡಿಗೆ ಹೋಗಬೇಕಾಗ್ತದೆ, ಅಲ್ಲೇ ವ್ಯಾಪಾರ ಮಾಡಬೇಕಾಗ್ತದೆ. ಅದು ಮುಗಿದ ನಂತರ ಸ್ವಚ್ಛತೆಯನ್ನು ನೀವು ಅಲ್ಲಿ ಏನು ಹಾಕಿಡ್ತಾರೆ ಡಬ್ರೀಸನ್ನು ಅದನ್ನೆಲ್ಲ ಸ್ವಚ್ಛತೆ ಮಾಡಬೇಕು. ಇವತ್ತು ಮಧ್ಯಾಹ್ನ ನಾವು ಪೊಲೀಸ್ ಇಲಾಖೆ ಮತ್ತು ನಾವು ನಗರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ನಾವು ಮೀಟಿಂಗ್ ಸಹ ಕಾಲ್ ಮಾಡಿದ್ದೇವೆ. ಮೋಸ್ಟ್ಲಿ ಇನ್ಸ್ಪೆಕ್ಟರ್ ಎಲ್ರಿಗೂ ಹೇಳ್ತಾರೆ. ಸೊ ಹಾಗಾಗಿ ಕಡ್ಡಾಯವಾಗಿ ಯಾವುದೇ ರಸ್ತೆಗಳನ್ನು ಬ್ಲಾಕ್ ಮಾಡದೆ, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮತ್ತು ವಾಹನಗಳ ಓಡಾಟಕ್ಕೆ ತೊಂದರೆ ಆಗದಂತೆ ಹಬ್ಬ ಹರಿದಿನಗಳಲ್ಲಿ ನೀವು ಕಡ್ಡಾಯವಾಗಿ ಪಾಲಿಟೆಕ್ನಿಕ್ ಗ್ರೌಂಡಿಗೆ ಎಲ್ಲ ಸ್ಥಳಾಂತರ ಮಾಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ.